ನಮಸ್ಕಾರ ಸ್ನೇಹಿತರೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ 2025-26ನೇ ಸಾಲಿಗೆ ಎಸ್ಎಲ್ಸಿ ಪಾಸ್ ಆದಂತ ವಿದ್ಯಾರ್ಥಿಗೆ 2 ವರ್ಷದ ಕೃಷಿ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಕೋರ್ಸ್ಗೆ ಅರ್ಹ ವಿದ್ಯಾರ್ಥಿಗಳಿಂದ ಕೋರ್ಸಿನ ಪ್ರವೇಶಕ್ಕಾಗಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ 50% ಸೀಟ್ಗಳನ್ನು ಡಿಪ್ಲೊಮಾ ಕೃಷಿ ಕೋರ್ಸಿನ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಈ ವಿಡಿಯೋದಲ್ಲಿ ಡಿಪ್ಲೊಮಾ ಕೃಷಿ ಕೋರ್ಸಿನ ವಿವರ, ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು, ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳು, ಅರ್ಜಿ ಸಲ್ಲಿಸುವ ವಿಧಾನ, ಅರ್ಜಿ ನಮೂನೆ ಡೌನ್ಲೋಡ್ ಮಾಡುವ ವಿಧಾನ, ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಪೂರ್ಣವಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಕೃಷಿ ನಗರ ಧಾರವಾಡ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ 2025-26ನೇ ಸಾಲಿಗೆ 2 ವರ್ಷದ ಡಿಪ್ಲೊಮಾ ಕೃಷಿ ಕೋರ್ಸ್ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಕೋರ್ಸ್ಗೆ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯ ಹುಕ್ಕೇರಿಯಲ್ಲಿ ಬೆಳಗಾವಿ ಜಿಲ್ಲೆ 2025-26ನೇ ಸಾಲಿಗೆ 2 ವರ್ಷದ ಡಿಪ್ಲೊಮಾ ಕೃಷಿ ಕೋರ್ಸಿನ ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ರೈತರು ಮತ್ತು ಕೃಷಿ ಕಾರ್ಮಿಕರ ಮಕ್ಕಳಿಗೆ 50% ಸೀಟ್ಗಳನ್ನು ಕೋರ್ಸಿನ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಕೋರ್ಸಿನ ವಿವರವನ್ನ ನೋಡಬಹುದು. ವಿದ್ಯಾರ್ಹತೆ: ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಡಿಪ್ಲೊಮಾ ಕೃಷಿ ಕೋರ್ಸ್ಗೆ ಪ್ರವೇಶವನ್ನು ಕೋರುವ ಅಭ್ಯರ್ಥಿಗಳು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯೊಂದಿಗೆ ಕನ್ನಡ 1 ವಿಷಯವನ್ನು ಕಡ್ಡಾಯವಾಗಿ ಓದಿ ಕನಿಷ್ಠ 45 ಅಂಕಗಳನ್ನು ಪಡೆದು ತೇರ್ಗಡೆ ಆಗಿರಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳು 40% ಅಂಕಗಳನ್ನು ಪಡೆದು ತೇರ್ಗಡೆ ಆಗಿರಬೇಕು. ಎಸ್ಎಲ್ಸಿ ಪಾಸ್ ಆದಂತ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನ ಕಡ್ಡಾಯವಾಗಿ ಓದಿರಬೇಕು. ಕನಿಷ್ಠ ಅಂಕಗಳನ್ನು ಪಡೆದು ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು. ಅರ್ಜಿ ನಮೂನೆಗಳನ್ನು ಮತ್ತು ವಿವರಣಾ ಪತ್ರಿಕೆಯನ್ನು ವಿಶ್ವವಿದ್ಯಾಲಯದ ವೆಬ್ಸೈಟ್ ಮುಖಾಂತರ ಪಡೆಯಬಹುದು. ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅರ್ಜಿ ನಮೂನೆ ಮತ್ತು ಕೋರ್ಸಿನ ವಿವರವಾದ ನೋಟಿಫಿಕೇಶನ್ ನ ವೆಬ್ಸೈಟ್ ನಲ್ಲಿ ನೀಡಲಾಗಿದೆ. ಅರ್ಜಿ ಶುಲ್ಕ: ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 500, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 250. ಭರ್ತಿ ಮಾಡಿದ ಅರ್ಜಿಗಳನ್ನು ಎಲ್ಲ ದಾಖಲೆಗಳೊಂದಿಗೆ ಹಾಗೂ ಮೇಲೆ ತಿಳಿಸಿದ ನಿಗದಿತ ಶುಲ್ಕದ ಡಿಡಿಯನ್ನು ಕಾಂಪ್ಟ್ರೋಲರ್ UAS ಧಾರವಾಡ ಇವರ ಹೆಸರಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ನ್ಯಾಷನಲೈಸ್ಡ್ ಬ್ಯಾಂಕ್ ಮೂಲಕ ಪಡೆದು ಕುಲಸಚಿವರು ಕೃಷಿ ವಿಶ್ವವಿದ್ಯಾಲಯ ಕೃಷಿ ನಗರ ಧಾರವಾಡ 580005 ಇವರಿಗೆ ದಿನಾಂಕ 21/7/2025 ಸಾಯಂಕಾಲ 4 ಗಂಟೆ ಒಳಗೆ ತಲುಪುವಂತೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸಬೇಕು. ಹಾಗೂ ತಾವು ಅರ್ಜಿಯಲ್ಲಿ ನಮೂದಿಸಿದ ಪ್ರಮಾಣ ಪತ್ರಗಳ ನಕಲು ಪ್ರತಿ ಮತ್ತು ಮೂಲ ಒರಿಜಿನಲ್ ಡಿಡಿಯನ್ನು ಕಡ್ಡಾಯವಾಗಿ ಲಗತ್ತಿಸಿರಬೇಕು. ತಡವಾಗಿ ಬಂದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಡಿಡಿಯನ್ನ ಕಾಂಪ್ಟ್ರೋಲರ್ UAS ಧಾರವಾಡ ಹೆಸರಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ನ್ಯಾಷನಲೈಸ್ಡ್ ಬ್ಯಾಂಕ್ಗಳ ಮೂಲಕ ಪಡೆದು ಕುಲಸಚಿವರು ಕೃಷಿ ವಿಶ್ವವಿದ್ಯಾಲಯ ಕೃಷಿ ನಗರ ಧಾರವಾಡ ಇವರಿಗೆ 21/7/2025 ಸಾಯಂಕಾಲ 4 ಗಂಟೆ ಒಳಗಡೆ ತಲುಪುವಂತೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸಬೇಕಾಗ್ತದೆ. ಅರ್ಜಿಯಲ್ಲಿ ನಮೂದಿಸಿರುವಂತ ಪ್ರಮಾಣ ಪತ್ರಗಳ ನಕಲು ಪ್ರತಿ ಮತ್ತು ಮೂಲ ಒರಿಜಿನಲ್ ಡಿಡಿಯನ್ನ ಕಡ್ಡಾಯವಾಗಿ ಅರ್ಜಿ ಜೊತೆಗೆ ಲಗತ್ತಿಸಬೇಕಾಗ್ತದೆ. ತಡವಾಗಿ ಬಂದಂತ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ 50% ಸೀಟ್ಗಳನ್ನ ಡಿಪ್ಲೊಮಾ ಕೃಷಿ ಕೋರ್ಸಿನ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಈ ಕುರಿತು ಮಾಹಿತಿ ಪತ್ರಿಕೆಯಲ್ಲಿ ನಮೂದಿಸಲಾಗಿರುವ ಪ್ರಮಾಣ ಪತ್ರಗಳ ನಮೂನೆಗಳ ಪ್ರಕಾರ ಆರ್ಡಿ ಸಂಖ್ಯೆಯೊಂದಿಗೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದವರಿಂದ ಮೊಹರೆ ಹಾಗೂ ಸಹಿ ಮಾಡಿದ ನಕಲು ಪ್ರತಿಯನ್ನು ಅರ್ಜಿಯ ಜೊತೆಗೆ ಲಗತ್ತಿಸಬೇಕು. ಎಸ್ಎಲ್ಸಿ ಪಾಸ್ ಆದಂತ ವಿದ್ಯಾರ್ಥಿಗಳು ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಾಗಿದ್ದು 50% ಸೀಟ್ಗಳನ್ನ ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಮೀಸಲಿಡಲಾಗಿದೆ. ಅಗತ್ಯವಾದಂತ ಪ್ರಮಾಣ ಪತ್ರವನ್ನ ಲಗತ್ತಿಸಬೇಕಾಗ್ತದೆ. ಅರ್ಜಿಯೊಂದಿಗೆ ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳು ದಯವಿಟ್ಟು ಈ ಸದವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಡಿಪ್ಲೊಮಾ ಕೃಷಿ ಕೋರ್ಸ್ ಅನ್ನು ಕನ್ನಡ ಮಾಧ್ಯಮದಲ್ಲಿ ಸೆಮಿಸ್ಟರ್ ಪದ್ಧತಿಯಲ್ಲಿ ಬೋಧಿಸಲಾಗುವುದು. ಡಿಪ್ಲೊಮಾ ಕೃಷಿ ಕೋರ್ಸ್ ಕನ್ನಡ ಮಾಧ್ಯಮದಲ್ಲಿ ಸೆಮಿಸ್ಟರ್ ಪದ್ಧತಿಯಲ್ಲಿ ಬೋಧಿಸಲಾಗುತ್ತದೆ. ವಿಶೇಷ ಸೂಚನೆಯನ್ನ ನೋಡಬಹುದು. ಈ ಡಿಪ್ಲೊಮಾ ಕೃಷಿ ಕೋರ್ಸ್ ಯುವ ಜನತೆಗೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳುವ ಉದ್ದೇಶವನ್ನು ಹೊಂದಿದೆ. ಸತತವಾಗಿ ತಮ್ಮನ್ನು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರೊಂದಿಗೆ ಕೃಷಿ ಸಂಬಂಧಿತ ಉತ್ಪಾದನೆಯನ್ನು ಹೆಚ್ಚಿಸುವ ಕುರಿತು ಜ್ಞಾನವನ್ನು ಪಡೆಯುವಲ್ಲಿ ನೆರವಾಗುತ್ತದೆ ಹಾಗೂ ವಿಶ್ವವಿದ್ಯಾಲಯ
ಮತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಡಿಪ್ಲೊಮಾ ಕೃಷಿ ಕೋರ್ಸ್ ಅನ್ನು ಮುಗಿಸಿದ ಅಭ್ಯರ್ಥಿಗಳಿಗೆ ಯಾವುದೇ ಖಚಿತ ಸರ್ಕಾರಿ ಉದ್ಯೋಗದ ಕುರಿತು ಭರವಸೆ ಇರುವುದಿಲ್ಲ. ನೋಡಬಹುದು ಡಿಪ್ಲೊಮಾ ಕೃಷಿ ಕೋರ್ಸಿನ ಮಾಹಿತಿಯನ್ನ ನೋಡಬಹುದು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಡಿಪ್ಲೊಮಾ ಕೃಷಿ ಕೋರ್ಸಿನ ಪ್ರವೇಶ 2025-26 ಮಾಹಿತಿ ಪತ್ರಿಕೆ. ಕೃಷಿ ವಿಶ್ವವಿದ್ಯಾಲಯ ಕೃಷಿನಗರ ಧಾರವಾಡ ನೋಡಬಹುದು. ಡಿಪ್ಲೊಮಾ ಕೃಷಿ ಕೋರ್ಸಿನ ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲಿ ನೋಡಬಹುದು. ಅಭ್ಯರ್ಥಿಯು ಅರ್ಜಿ ನಮೂನೆಯನ್ನು ಭರ್ತಿ ಮಾಡುವ ಮೊದಲು ವಿವರಣಾ ಪುಸ್ತಕವನ್ನ ಓದಬೇಕು. ವಿದ್ಯಾರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ವಿವರಣಾ ಪುಸ್ತಕವನ್ನ ಪೂರ್ಣವಾಗಿ ಓದಬೇಕು. ವಿವರಣಾ ಪುಸ್ತಕವನ್ನು ಓದಿದ ನಂತರವೇ ಅರ್ಜಿಯನ್ನ ಭರ್ತಿ ಮಾಡಬೇಕು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯ ಹುಕ್ಕೇರಿ 2 ವರ್ಷದ ಕೋರ್ಸ್. ಡಿಪ್ಲೊಮಾ ಕೃಷಿ ಕೋರ್ಸ್ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ 2 ವರ್ಷದ ಕೋರ್ಸ್ ಆಗಿರ್ತದೆ. ಡಿಪ್ಲೊಮಾ ಕೃಷಿ ಪ್ರವೇಶ ವೇಳಾಪಟ್ಟಿ ಕೌನ್ಸೆಲಿಂಗ್ ಸ್ಥಳ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಪ್ರವೇಶಾತಿಗೆ ಅಧಿಸೂಚನೆ ಪ್ರಕಟಣೆ ದಿನಾಂಕ 23/6/2025. ಅರ್ಜಿ ನಮೂನೆ ಮತ್ತು ವಿವರಣಾ ಪತ್ರಿಕೆಯನ್ನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವೆಬ್ಸೈಟ್ ಮುಖಾಂತರ ದಿನಾಂಕದಿಂದ ಪಡೆಯಬಹುದು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವೆಬ್ಸೈಟ್ ಮುಖಾಂತರ ಅರ್ಜಿ ನಮೂನೆ ಮತ್ತು ವಿವರಣಾ ಪತ್ರಿಕೆಯನ್ನ ವಿದ್ಯಾರ್ಥಿಗಳು ಪಡೆಯಬಹುದು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವೆಬ್ಸೈಟ್ ಮುಖಾಂತರ ಅರ್ಜಿ ಪಡೆಯಲು ಕೊನೆಯ ದಿನಾಂಕ 21/7/2025. ಭರ್ತಿ ಮಾಡಿದ ಅರ್ಜಿಗಳನ್ನು ಕುಲಸಚಿವರು ಕಾರ್ಯಾಲಯಕ್ಕೆ ಸಲ್ಲಿಸುವ ಕೊನೆಯ ದಿನಾಂಕ 21/7/2025 4 ಗಂಟೆವರೆಗೆ. ಭರ್ತಿ ಮಾಡಿರುವಂತಹ ಅರ್ಜಿಗಳನ್ನ ಸಲ್ಲಿಸಲು ಕೊನೆಯ ದಿನಾಂಕ 21/7/2025 ಸಂಜೆ 4 ಗಂಟೆವರೆಗೆ ಸಮಯವಿರುತ್ತದೆ. ವಿಶೇಷ ವರ್ಗಗಳು ಅಭ್ಯರ್ಥಿಗಳ ಮೂಲಕ ಪ್ರಮಾಣ ಪತ್ರಗಳ ಪರಿಶೀಲನೆಗಾಗಿ ಈ ಕೆಳಗಣಿಸಿದ ಅಭ್ಯರ್ಥಿಗಳು ಸಂಬಂಧಪಟ್ಟ ದಿನಾಂಕಗಳಂದು ಕುಲಸಚಿವರ ಕಾರ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರ ಕಚೇರಿಯ ಸಮಯದಲ್ಲಿ ಪ್ರಮಾಣ ಪತ್ರಗಳನ್ನು ಪರಿಶೀಲನೆ ಮಾಡಿಸಬೇಕು. ಎನ್ಸಿಸಿ ಕ್ರೀಡೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂಗವಿಕಲರು ಆಂಗ್ಲೋ ಇಂಡಿಯನ್ ಡಿಫೆನ್ಸ್ ಮಾಜಿ ಸೈನಿಕ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ದಳ 28/7/2025. ಅರ್ಹತಾ ಪಟ್ಟಿ ಮತ್ತು ಕೌನ್ಸೆಲಿಂಗ್ ವೇಳಾಪಟ್ಟಿ ಪ್ರಕಟಣೆ 5/8/2025. ಪ್ರಥಮ ಕೌನ್ಸೆಲಿಂಗ್ ವೇಳಾಪಟ್ಟಿ ವಿಶೇಷ ಗುಂಪು ಎನ್ಸಿಸಿ ಸ್ಕೌಟ್ಸ್ ಗೈಡ್ ಡಿಫೆನ್ಸ್ ಅಂಗವಿಕಲ ಮಾಜಿ ಸೈನಿಕ ಆಂಗ್ಲೋ ಇಂಡಿಯನ್ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ದಳ 19/8/2025 ಬೆಳಗ್ಗೆ 10 ರಿಂದ 1 ಗಂಟೆವರೆಗೆ. ಎಸ್ಎಲ್ಸಿಯಲ್ಲಿ 70% ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳು 20/8/2025 ಬೆಳಗ್ಗೆ 10 ರಿಂದ ಮುಗಿಯುವವರೆಗೆ. ಎಸ್ಎಲ್ಸಿಯಲ್ಲಿ 69.99 ಹಾಗೂ ಅದಕ್ಕಿಂತ ಕಡಿಮೆ ಅಂಕ ಪಡೆದ ಅಭ್ಯರ್ಥಿಗಳು 21/8/2025 ಬೆಳಗ್ಗೆ 10 ರಿಂದ ಮುಗಿಯುವವರೆಗೆ. ಮೊದಲನೆಯ ಕೌನ್ಸಿಲಿಂಗ್ ನಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಕಾಲೇಜಿಗೆ ನೋಂದಣಿ ಮಾಡಿಸಲು ಕೊನೆಯ ದಿನಾಂಕ 25/8/2025. ಖಾಲಿ ಇರುವ ಜಾಗಗಳ ಪಟ್ಟಿ ದ್ವಿತೀಯ ಕೌನ್ಸಿಲಿಂಗ್ ವೇಳಾಪಟ್ಟಿ ಪ್ರಕಟಣೆ 29/8/2025. 2025-26ನೇ ಮೊದಲನೇ ಸೆಮಿಸ್ಟರ್ ಪ್ರಾರಂಭ ಆಗುವ ದಿನಾಂಕ ತಾತ್ಕಾಲಿಕ 1/9/2025. ಸೂಚನೆ ಮೇಲಿನ ಕಾರ್ಯಕ್ರಮ ಪಟ್ಟಿಯಲ್ಲಿ ಬದಲಾವಣೆ ಆಗಬಹುದಾಗಿದ್ದು ಅದಕ್ಕಾಗಿ ವೆಬ್ಸೈಟ್ ಅನ್ನ ಗಮನಿಸುವುದು. ಮೇಲೆ ಪಟ್ಟಿಯಲ್ಲಿರುವಂತಹ ಕಾರ್ಯಕ್ರಮ ಬದಲಾವಣೆ ಆಗಬಹುದು. ದಯವಿಟ್ಟು ಯೂನಿವರ್ಸಿಟಿ ವೆಬ್ಸೈಟ್ ನ ನಿರಂತರವಾಗಿ ಗಮನಿಸುವುದು. ಭರ್ತಿ ಮಾಡಿದ ಅರ್ಜಿಗಳನ್ನು ಅಂಚೆ ಮೂಲಕ ಕಳಿಸಲು ಅಥವಾ ಖುದ್ದಾಗಿ ಕುಲಸಚಿವರ ಕಾರ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಕೃಷಿನಗರ ಧಾರವಾಡ ಇವರಿಗೆ ಸಲ್ಲಿಸಲು ಕೊನೆಯ ದಿನಾಂಕ 21/7/2025 ಸಂಜೆ 4 ಗಂಟೆ ಇರುತ್ತದೆ. ತಡವಾಗಿ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಕೌನ್ಸಿಲಿಂಗ್ಗೆ ಬರುವ ವಿದ್ಯಾರ್ಥಿಗಳು ತರಬೇಕಾದ ಸಂಬಂಧಪಟ್ಟ ಮೂಲ ದಾಖಲಾತಿಗಳು ಯಾವೆಲ್ಲ ದಾಖಲಾತಿಗಳು ಅಭ್ಯರ್ಥಿಗಳು ಕೌನ್ಸಿಲಿಂಗ್ಗೆ ಬರುವ ಸಂದರ್ಭದಲ್ಲಿ ತರಬೇಕು. ದಾಖಲೆಗಳ ವಿವರ ಎಸ್ಎಲ್ಸಿ ಅಂಕಪಟ್ಟಿ ವರ್ಗಾವಣೆ ಪ್ರಮಾಣ ಪತ್ರ ಜನ್ಮ ದಾಖಲೆ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೃಷಿಕರ ಕೋಟಕ್ಕೆ ಸಂಬಂಧಿಸಿದ ದಾಖಲೆಗಳು ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣ ಪತ್ರ 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶ ವ್ಯಾಸಂಗ ಪ್ರಮಾಣ ಪತ್ರ 1ರಿಂದ 10ನೇ ತರಗತಿವರೆಗೆ ಎನ್ಸಿಸಿ ಕ್ರೀಡೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ರಕ್ಷಣಾ ಡಿಫೆನ್ಸ್ ಮಾಜಿ ಸೈನಿಕ ಎಕ್ಸ್ ಸರ್ವಿಸ್ ಮ್ಯಾನ್ ಅಂಗವಿಕಲ ಆಂಗ್ಲೋ ಇಂಡಿಯನ್ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ದಳ ಸಿಆರ್ಪಿಎಫ್ ಈ ಮೇಲೆ ತಿಳಿಸಿದ ದಾಖಲೆಗಳನ್ನ ಪರಿಶೀಲನೆಗಾಗಿ ತರಬೇಕು ಮತ್ತು ರು 15,000 ಡಿಡಿ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನ ದಿ ಕಾಂಪ್ಟ್ರೋಲರ್ ಯುಎಸ್ ಧಾರವಾಡ ರವರ ಹೆಸರಿನಲ್ಲಿ ಕಡ್ಡಾಯವಾಗಿ ಹಾಗೂ ಮುಂಗಡವಾಗಿ ಪಡೆದಿರಬೇಕು. ಡಿಡಿ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನ ಪಡೆದುಕೊಂಡು ಬಂದಿರುವ ಅಭ್ಯರ್ಥಿಗಳಿಗೆ ಮಾತ್ರ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳು ಡಿಡಿಯನ್ನ ಸಂದಾಯ ಮಾಡಿ ಪ್ರವೇಶ ಪತ್ರ ಪಡೆಯಬೇಕು. ಆಯ್ಕೆಯಾಗದ ಇರುವ ಅಭ್ಯರ್ಥಿಗಳು ಡಿಡಿಯನ್ನು ಮರಳಿ ಬ್ಯಾಂಕಿಗೆ ಕೊಟ್ಟು ತಮ್ಮ ಹಣವನ್ನ ಮರುಸಂದಾಯ ಮಾಡಿಕೊಳ್ಳಬಹುದು. ಆದ್ದರಿಂದ ರು 15,000 ಡಿಡಿಯನ್ನು ಪ್ರತಿಯೊಬ್ಬರು ತಪ್ಪದೇ ತರಬೇಕೆಂದು ಈ ಮೂಲಕ ತಿಳಿಸಲಾಗಿದೆ. ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಕೌನ್ಸಿಲಿಂಗ್ಗೆ ಅಭ್ಯರ್ಥಿಗಳು 15,000 ಡಿಡಿಯನ್ನ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾಗ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವಿಶೇಷ ವಿದ್ಯಾಧಿಕಾರಿಗಳು ಮಾಹಿತಿಗಾಗಿ ಸಂಪರ್ಕಿಸಬಹುದಾದಂತಹ ವಿಳಾಸ ಕುಲಸಚಿವರು
ಅವರು ಡೀನ್, ಸ್ನಾತಕೋತ್ತರ, ಡಿಪ್ಲೊಮಾ ಕೃಷಿ ಕೋರ್ಸಿನ ವ್ಯಾಸಂಗಕ್ಕೆ ಭರ್ತಿ ಮಾಡಲಾಗುವ ಅಭ್ಯರ್ಥಿಗಳ ಸಂಖ್ಯೆ ಈ ಕೆಳಗಿನಂತಿದೆ. ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯ ಹುಕ್ಕೇರಿ, ಬೆಳಗಾವಿ ಜಿಲ್ಲೆ. ಸಾಮಾನ್ಯ ಶುಲ್ಕದೊಂದಿಗೆ ಸೀಟ್ಗಳ ಸಂಖ್ಯೆ 50. ಸಾಮಾನ್ಯ ಶುಲ್ಕದೊಂದಿಗೆ ಸೀಟ್ಗಳ ಸಂಖ್ಯೆ 50. ಹೆಚ್ಚುವರಿ ಶುಲ್ಕದೊಂದಿಗೆ 10 ಸೀಟ್ಗಳು, ಒಟ್ಟು 60 ಸೀಟ್ಗಳು. ಡಿಪ್ಲೊಮಾ ಕೃಷಿ 2025-26ನೇ ಸಾಲಿನ ಕೋರ್ಸ್ಗೆ ಆಯ್ಕೆಯಾದ ಅಭ್ಯರ್ಥಿಗೆ ಪ್ರಸ್ತುತ ರು. 15,000 ಶುಲ್ಕ. ಪ್ರಸ್ತುತ ಪ್ರವೇಶ ಪ್ರಕ್ರಿಯೆ ಮುಗಿದ ನಂತರ ಹೆಚ್ಚುವರಿ ಶುಲ್ಕ ರು. 50,000 ಪ್ರತಿ ಸೆಮಿಸ್ಟರ್ಗೆ ಭರಿಸುವ ಅಭ್ಯರ್ಥಿಗಳಿಗೆ ಮೆರಿಟ್, ಅರ್ಹತೆ ಆಧಾರದ ಮೇಲೆ ರೋಸ್ಟರ್ ಪದ್ಧತಿಯನ್ನು ಹೊರತುಪಡಿಸಿ ಒಟ್ಟು 10 ಸೀಟ್ಗಳನ್ನು ಹಂಚಿಕೆ ಮಾಡಲು ಮುಂದಿನ ದಿನಗಳಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಅಧಿಸೂಚನೆ ಹೊರಡಿಸಲಾಗುವುದು. ಮಾಹಿತಿಗಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವೆಬ್ಸೈಟ್ ಅನ್ನು ನೋಡಬಹುದು. 50 ಸೀಟ್ಗಳು ಸರ್ಕಾರದ ಸಾಮಾನ್ಯ ಶುಲ್ಕದೊಂದಿಗೆ ಪ್ರವೇಶಾತಿ ಇರ್ತದೆ. 10 ಸೀಟ್ಗಳು ರು. 50,000 ಹೆಚ್ಚುವರಿ ಶುಲ್ಕದ ಪ್ರವೇಶಾತಿ ಆಗಿರ್ತದೆ. ಈ ಮೇಲಿನ ಡಿಪ್ಲೊಮಾ ಕೃಷಿ ಕೋರ್ಸ್ಗೆ ಪ್ರವೇಶ ಬಯಸುವ ಅಭ್ಯರ್ಥಿಗಳಿಗೆ ಅವಶ್ಯಕ ಮಾಹಿತಿಯನ್ನು ಈ ವಿವರಣಾ ಪತ್ರಿಕೆಯಲ್ಲಿ ಒಳಗೊಂಡಿದೆ. ನೋಡಬಹುದು. ಪ್ರವೇಶಕ್ಕೆ ಶೈಕ್ಷಣಿಕ ಅರ್ಹತೆ ಹಾಗೂ ಆಯ್ಕೆ, ಸೀಟ್ಗಳ ಮೀಸಲಾತಿ, ಪ್ರವೇಶ ವಿಧಾನ. ಡಿಪ್ಲೊಮಾ ಕೃಷಿ ಕೋರ್ಸ್ಗೆ ಪ್ರವೇಶವನ್ನ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇರೆಗೆ ಸರ್ಕಾರದ ಮೀಸಲಾತಿ ಆದೇಶದಂತೆ ಕೌನ್ಸೆಲಿಂಗ್ ಮೂಲಕ ಮೆರಿಟ್ ಆಧರಿಸಿ ಅಭ್ಯರ್ಥಿಗಳಿಗೆ ಪ್ರವೇಶ ನೀಡಲಾಗುವುದು. ಡಿಪ್ಲೊಮಾ ಕೃಷಿ ಕೋರ್ಸಿನ ಶುಲ್ಕದ ವಿವರ ನೋಡಬಹುದು. ಇಲ್ಲಿ ಕೋರ್ಸಿನ ಶುಲ್ಕದ ಸಂಪೂರ್ಣವಾದ ವಿವರವನ್ನ ಇಲ್ಲಿ ನೋಡಬಹುದು. ಪ್ರಥಮ ವರ್ಷ, ದ್ವಿತೀಯ ವರ್ಷ, ಪ್ರಥಮ ವರ್ಷದ ಮೊದಲನೇ ಸೆಮಿಸ್ಟರ್, ಎರಡನೇ ಸೆಮಿಸ್ಟರ್, ದ್ವಿತೀಯ ವರ್ಷದ ಮೊದಲನೇ ಸೆಮಿಸ್ಟರ್, ಎರಡನೇ ಸೆಮಿಸ್ಟರ್ ನ ಶುಲ್ಕದ ವಿವರವನ್ನ ಇಲ್ಲಿ ನೋಡಬಹುದು. ಪ್ರವೇಶದ ಫೀಸ್ಗೆ ಸಂಬಂಧಿಸಿದಂತಹ ವಿವರವನ್ನ ಇಲ್ಲಿ ನೋಡಬಹುದು. ಅಭ್ಯರ್ಥಿಗಳು ಈ ಕೆಳಗಿನ ಅಂಶಗಳನ್ನು ಗಮನಿಸಬೇಕು ಅಂತ ಇದೆ ನೋಡಿ. ಪೂರ್ಣವಾಗಿ ಮಾಹಿತಿಯನ್ನ ನೋಡಬಹುದು. ಇಲ್ಲಿ ಪ್ರವೇಶದ ವಿವರಣಾ ಪತ್ರಿಕೆಯಲ್ಲಿ ನಿಗದಿಪಡಿಸಿದಂತೆ ಪ್ರವೇಶದ ಅರ್ಜಿಯು ಎಲ್ಲಾ ವಿವರಗಳನ್ನು ಹೊಂದಿರಬೇಕು ಹಾಗೂ ಸೂಕ್ತ ದಾಖಲೆಗಳ ಪ್ರತಿಗಳನ್ನು ಲಗತ್ತಿಸಬೇಕು. ಅಪೂರ್ಣ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಪ್ರವೇಶದ ವಿವರಣೆಯಲ್ಲಿ ನಿಗದಿಪಡಿಸಿರುವಂತಹ ಪ್ರವೇಶದ ಅರ್ಜಿ ಎಲ್ಲ ವಿವರಗಳನ್ನ ಪೂರ್ಣವಾಗಿ ಫಿಲ್ ಮಾಡಿರಬೇಕಾಗ್ತದೆ ಮತ್ತು ಸೂಕ್ತ ದಾಖಲೆಗಳನ್ನ ಲಗತ್ತಿಸಬೇಕಾಗ್ತದೆ. ಅರ್ಜಿಯೊಂದಿಗೆ ಅಪೂರ್ಣವಾದ ಅರ್ಜಿಗಳನ್ನ ತಿರಸ್ಕರಿಸಲಾಗ್ತದೆ, ರಿಜೆಕ್ಟ್ ಮಾಡಲಾಗ್ತದೆ ಅಪ್ಲಿಕೇಶನ್ ನ. ಈ ಕೋರ್ಸ್ಗಳು ಪ್ರವೇಶಕ್ಕೆ ಸಂಬಂಧಿಸಿದ ಅನಿವಾರ್ಯ ಕಾರಣಗಳಿಂದ ಯಾವುದೇ ಬದಲಾವಣೆ ಆದಲ್ಲಿ ಅದನ್ನು ವಿಶ್ವವಿದ್ಯಾಲಯದ ವೆಬ್ಸೈಟ್ ಮೂಲಕ ಪ್ರಕಟಿಸಲಾಗುವುದು. ಈ ವಿಷಯಕ್ಕೆ ಪ್ರತಿ ಅಭ್ಯರ್ಥಿಗೂ ಪ್ರತ್ಯೇಕವಾಗಿ ಮಾಹಿತಿಯನ್ನು ತಿಳಿಸಲಾಗುವುದಿಲ್ಲ. ಈ ಪ್ರವೇಶವು ಕೃಷಿ ವಿಶ್ವವಿದ್ಯಾಲಯದ ಕಾಯ್ದೆ ಕಾನೂನುಗಳು ಹಾಗೂ ಸರ್ಕಾರಿ ಆದೇಶಗಳ ಅನ್ವಯ ಅಭ್ಯರ್ಥಿಯ ಅರ್ಹತೆಯನ್ನು ಅವಲಂಬಿಸಿದೆ. ಅಪ್ಲಿಕೇಶನ್ ನೋಡಬಹುದು, ಅರ್ಜಿಯನ್ನ ನೋಡಬಹುದು. ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯ ಹುಕ್ಕೇರಿ, ಡಿಪ್ಲೊಮಾ ಕೃಷಿ ಪ್ರವೇಶಕ್ಕೆ ಅರ್ಜಿ 2025-26. ಅರ್ಜಿ ನಮೂನೆಯನ್ನ ನೋಡಬಹುದು. ಇಲ್ಲಿ ಅರ್ಜಿದಾರರ ಹೆಸರು ಹಾಗೂ ಸಂಪರ್ಕ ವಿಳಾಸ. ಅರ್ಜಿದಾರರು ತಮ್ಮ ಹೆಸರು, ವಿಳಾಸ ಮತ್ತು ದೂರವಾಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಆಧಾರ್ ಸಂಖ್ಯೆ, ರಕ್ತದ ಗುಂಪು, ಇಮೇಲ್ ಐಡಿ ಪೂರ್ಣವಾಗಿ ಎಲ್ಲ ವಿವರವನ್ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ಅರ್ಜಿದಾರರು ಹುಟ್ಟಿದ ದಿನಾಂಕ 16/6/2025ಕ್ಕೆ ವರ್ಷ ಮತ್ತು ತಿಂಗಳು. ಅರ್ಜಿದಾರರ ಜಾತಿ, ಉಪಜಾತಿ, ಧರ್ಮ, ರಾಷ್ಟ್ರೀಯತೆ, ತಂದೆ ಹೆಸರು, ಉದ್ಯೋಗ, ತಾಯಿ ಹೆಸರು, ಉದ್ಯೋಗ, ಪಾಲಕರ ಹೆಸರು, ತಂದೆ ತಾಯಿ ಇಲ್ಲದಿದ್ದಲ್ಲಿ ಉದ್ಯೋಗ, ವಾರ್ಷಿಕ ಆದಾಯ ರು. ಮೀಸಲಾತಿ ವರ್ಗ, ಮೀಸಲಾತಿಯ ಪ್ರವರ್ಗ ಗುರುತಿಸಿ GM, SC, ST ಕ್ಯಾಟಗರಿ 1, 2A, 2B, 3A, 3B. ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳ ಕೋಟಾ. ವಿದ್ಯಾರ್ಥಿಗಳು ಯಾವ ಮೀಸಲಾತಿ ಪ್ರವರ್ಗದಡಿ ಮೀಸಲಾತಿ ಬಯಸ್ತೀರಾ ಪ್ರವರ್ಗದ ಮೀಸಲಾತಿಯನ್ನ ಇಲ್ಲಿ ಗುರುತಿಸಬೇಕಾಗ್ತದೆ. ವಿಶೇಷ ಗುಂಪಿನ ಮೀಸಲಾತಿ ಗುರುತಿಸಿ NCC, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ಡಿಫೆನ್ಸ್, ಮಾಜಿ ಸೈನಿಕ, ಅಂಗವಿಕಲ, ಆಂಗ್ಲೋ ಇಂಡಿಯನ್, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ದಳ. ವಿಶೇಷ ಗುಂಪಿನ ಮೀಸಲಾತಿಯನ್ನ ಇಲ್ಲಿ ಗುರುತಿಸಬೇಕಾಗ್ತದೆ. ಹೈದರಾಬಾದ್ ಕರ್ನಾಟಕ ಅಧಿನಿಯಮ ಅನುಚ್ಛೇದ 371J ಅನ್ವಯ ತಾವು ಮೀಸಲಾತಿಯನ್ನು ಪಡೆಯಲು ಇಚ್ಛಿಸುತ್ತೀರಾ? ಹೌದು, ಇಲ್ಲ ಗುರುತಿಸಬೇಕಾಗ್ತದೆ. ಹೈದರಾಬಾದ್ ಹೌದಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದ ಸೂಕ್ತ ಪ್ರಮಾಣ ಪತ್ರಗಳನ್ನ ಲಗತ್ತಿಸಿರಿ. 10ನೇ ತರಗತಿಯಲ್ಲಿ ಪಡೆದ ಅಂಕಗಳು ವಿವರ. ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದ ಪೂರ್ಣ ಶೈಕ್ಷಣಿಕ ವರ್ಷಗಳು, ಪಡೆದ ಒಟ್ಟು ಅಂಕಗಳು, ಗರಿಷ್ಠ ಅಂಕಗಳು, ಒಟ್ಟು ಪ್ರತಿಶತ. ಪೂರ್ಣವಾಗಿ SSLC ಪಡೆದಂತ ಅಂಕಗಳು, ಗರಿಷ್ಠ ಅಂಕಗಳು, ಪರ್ಸೆಂಟೇಜ್ ನಲ್ಲಿ ಫಿಲ್ ಮಾಡಬೇಕಾಗ್ತದೆ. 1ರಿಂದ 10ನೇ ತರಗತಿವರೆಗೆ ಕನ್ನಡ ವ್ಯಾಸಂಗ ಮಾಡಿದ್ದೀರಾ? 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿದ್ದೀರಾ? ಸೂಚನೆ: ಮೇಲಿನ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರಗಳ ಪ್ರತಿಗಳನ್ನು ಲಗತ್ತಿಸಿ ಮೂಲ ಮತ್ತು ಒರಿಜಿನಲ್ DDಯನ್ನು ಕಡ್ಡಾಯವಾಗಿ ಲಗತ್ತಿಸಬೇಕಾಗ್ತದೆ. DD ಸಂಖ್ಯೆಯನ್ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ಮೊತ್ತ, DD ಮೊತ್ತವನ್ನ ಫಿಲ್ ಮಾಡಬೇಕಾಗ್ತದೆ. ದಿನಾಂಕ: ಮೇಲಿನ ಮಾಹಿತಿಯನ್ನು ನನ್ನ ತಿಳುವಳಿಕೆ ಹಾಗೂ ನಂಬಿಕೆಗಳ ಮೇರೆಗೆ ಸತ್ಯವಾಗಿದ್ದು ಯಾವುದೇ ಮಾಹಿತಿಯು ತಪ್ಪು ಅಥವಾ ಅಪೂರ್ಣವೆಂದು ಸಾಬೀತುಪಡಿಸಿದ್ದಲ್ಲಿ ನನ್ನ ಪ್ರವೇಶವನ್ನು ವಿದ್ಯಾಭ್ಯಾಸದ ಯಾವುದೇ ಸಮಯದಲ್ಲಿ ರದ್ದುಪಡಿಸಿ ನನ್ನನ್ನು ಸಮಂಜಸ ಸಿವಿಲ್ ಅಥವಾ ಕ್ರಿಮಿನಲ್ ಶಿಕ್ಷೆಗೆ ಒಳಪಡಿಸುವುದು. ಸ್ಥಳ, ದಿನಾಂಕ, ಅಭ್ಯರ್ಥಿಗಳು ಅರ್ಜಿಯನ್ನ ಪೂರ್ಣವಾಗಿ ಫಿಲ್ ಮಾಡಬೇಕಾಗ್ತದೆ. ಫಿಲ್ ಮಾಡಿದ ನಂತರ ಒರಿಜಿನಲ್ DDಯೊಂದಿಗೆ ಅಗತ್ಯ ಇರುವಂತ DD ಮತ್ತು ಪ್ರಮಾಣ ಪತ್ರಗಳನ್ನು ಅರ್ಜಿಯ ಜೊತೆಗೆ ಲಗತ್ತಿಸಿ ಸಲ್ಲಿಸಬೇಕಾಗ್ತದೆ. ಅರ್ಜಿಯೊಂದಿಗೆ ಲಗತ್ತಿಸಬೇಕಾದಂತ ದಾಖಲೆಗಳು: ನಕಲು ಪ್ರತಿಗಳು, ಜೆರಾಕ್ಸ್ ಕಾಪಿಗಳು, ದಾಖಲೆಗಳ ವಿವರ, SSLC ಅಂಕಪಟ್ಟಿ, ವರ್ಗಾವಣೆ ಪ್ರಮಾಣ ಪತ್ರ, ಜನ್ಮ ದಾಖಲೆ, ಆಧಾರ್ ಕಾರ್ಡ್
ಕಡ್ಡಾಯವಾಗಿ ಲಗದಿಸಬೇಕಾದಂತಹ ದಾಖಲೆಗಳು ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್, ವರ್ಗಾವಣೆ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್. ಲಗದಿಸಬೇಕಾದ ಇತರೆ ದಾಖಲೆಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಕೃಷಿಕರ ಕೋಟಕ್ಕೆ ಸಂಬಂಧಿಸಿದ ದಾಖಲೆಗಳು, ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣ ಪತ್ರ 1ರಿಂದ 10ನೇ ತರಗತಿವರೆಗೆ, ಗ್ರಾಮೀಣ ಪ್ರದೇಶ ವ್ಯಾಸಂಗ ಪ್ರಮಾಣ ಪತ್ರ 1ರಿಂದ 10ನೇ ತರಗತಿವರೆಗೆ, ಎನ್ಸಿಸಿ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ರಕ್ಷಣಾ, ಡಿಫೆನ್ಸ್, ಮಾಜಿ ಸೈನಿಕ, ಎಕ್ಸ್ ಸರ್ವಿಸ್ ಮ್ಯಾನ್, ಅಂಗವಿಕಲ, ಆಂಗ್ಲೋ ಇಂಡಿಯನ್, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ದಳ ಸಿಆರ್ಪಿಎಫ್. ಅರ್ಜಿ ಸಲ್ಲಿಸುವವರು ಅರ್ಜಿಯೊಂದಿಗೆ ನಿಗದಿತ ಅರ್ಜಿ ಶುಲ್ಕದ ಮೂಲ ಪ್ರತಿಯನ್ನ ಒರಿಜಿನಲ್ ಡಿಡಿಯನ್ನ ಕಡ್ಡಾಯವಾಗಿ ಲಗತ್ತಿಸಬೇಕಾದ್ದು. ಮೇಲೆ ತಿಳಿಸಿದ ದಾಖಲೆಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಿ ಕೊನೆ ದಿನಾಂಕ 21/7/2025 ಸಂಜೆ 4 ಗಂಟೆ ಒಳಗೆ ಸಲ್ಲಿಸಬೇಕು. ತಡವಾಗಿ ಬಂದಂತ ಅರ್ಜಿಗಳನ್ನ ತಿರಸ್ಕರಿಸಲಾಗುತ್ತದೆ. ಪ್ರಮಾಣ ಪತ್ರದ ನಮೂನೆಗಳನ್ನ ನೋಡಬಹುದು. ಇಲ್ಲಿ ಪ್ರಮಾಣ ಪತ್ರ 3, ಸರ್ಟಿಫಿಕೇಟ್ 4, ಸ್ಯಾಲರಿ ಸರ್ಟಿಫಿಕೇಟ್, ವ್ಯವಸಾಯಗಾರರ ದೃಢೀಕರಣ ಪತ್ರ, ಇನ್ಕಮ್ ಡೀಟೇಲ್ಸ್, ಸರ್ಟಿಫಿಕೇಟ್ 5, ಇನ್ಕಮ್ ಡೀಟೇಲ್ಸ್, ಅಫಿಡೇಟ್, ವರಮಾನಗಳ ವಿವರಗಳು, ಪ್ರಮಾಣ ಪತ್ರಗಳ ವಿವರಗಳನ್ನ ಇಲ್ಲಿ ನೋಡಬಹುದು. ಅರ್ಹ ರೈತರು ಮತ್ತು ಕೃಷಿ ಕಾರ್ಮಿಕರ ಮಕ್ಕಳು ಡಿಪ್ಲೊಮಾ ಕೃಷಿ, ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಕೋರ್ಸ್ಗೆ 50% ಸೀಟ್ಗಳನ್ನ ಪ್ರವೇಶಕ್ಕೆ ಮೀಸಲಿಡಲಾಗಿದೆ. ದಯವಿಟ್ಟು ಈ ಸದವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ನೋಡ್ರ ಸ್ನೇಹಿತರೆ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ 2025-26ನೇ ಸಾಲಿಗೆ ಅರ್ಹ ವಿದ್ಯಾರ್ಥಿಗಳಿಂದ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಕೃಷಿ ಡಿಪ್ಲೊಮಾ ಕೋರ್ಸ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ವಿಡಿಯೋದಲ್ಲಿ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಕೃಷಿ ಡಿಪ್ಲೊಮಾ ಕೋರ್ಸಿನ ವಿವರ, ಪ್ರಮುಖ ಪ್ರವೇಶ ಕೋರ್ಸಿನ ವಿವರ, ಅರ್ಜಿ ಸಲ್ಲಿಸಲಾಗುತ್ತಿರುವ ದಾಖಲೆಗಳು, ಪ್ರಮುಖ ದಿನಾಂಕಗಳು, ಅರ್ಜಿ ಸಲ್ಲಿಸುವ ವಿಧಾನ ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ನೋಡಿದ್ರಿ. ಅರ್ಹ ರೈತರು ಮತ್ತು ಕೃಷಿ ಕಾರ್ಮಿಕರ ಮಕ್ಕಳು ಎಸ್ಎಲ್ಸಿ ಪಾಸ್ ಆದಂತ ವಿದ್ಯಾರ್ಥಿಗಳು ಈ ಸದವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾ ಪೇಜ್ಗಳಂತ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.